ಡಿಮಾಂಡ್ಸ್ ಇದೆ ಬಟ್ ಅದನ್ನು ಸರ್ಕಾರಕ್ಕೆ ಕಳಿಸ್ಬೇಕು ಅಂತ ಪ್ರತಿ ತಾಲೂಕಲ್ಲಿ ನಿಮಗೆ ಕಾಯಿಸ್ಬೇಕು. ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಹೋರಾಟ ಏನಿದೆ ಅದನ್ನು ಭಾಳ ಬಲಿಷ್ಠವಾಗಿ 1970ರಿಂದ ಕೂಡ ಮಾಡ್ಕೊಂಡ್ಬಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಇದ್ದಾಗಲಿಲ್ಲ ನಾನು. ಸೊ ಅದು ಮುಂದುವರಿದ ಭಾಗವಾಗಿ ದಲಿತ ಚಳವಳಿಯಲ್ಲಿ ಇವತ್ತೇನು ದೇವನಹಳ್ಳಿ ಚರದಲ್ಲಿ ಏನು ಯಶಸ್ವಿ ಕಂಡ್ವಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಹಕ್ಕು ಪತ್ರಗಳು ಸಿಗಬೇಕು, ವಸತಿ ಸಿಗಬೇಕು, ನಿವೇಶನಗಳು ಸಿಗಬೇಕು. ಹಾಗೆ 53, 57, 15 ಅರ್ಜಿ ಹಾಕೊಂಡಿರೋರು ಕೆಲವರು ರಿಜೆಕ್ಟ್ ಆಗಿದೆ. ಬಡವರು ಇದ್ದಾರೆ, ರಿಜೆಕ್ಟ್ ಆಗಿರೋರು ಎಷ್ಟು ಅರ್ಜಿಗಳಿದ್ದಾರೆ ಅಷ್ಟು ಜನದು ಬಡವರು ನಡೀತಾ ಇದೆ. ಹಂಗಾಗಿ ಎಲ್ಲ ಆ ಕಡೆ ಒಬ್ರು ಈ ಕಡೆ ಒಬ್ರು ಆಗ್ಬಿಟ್ಟಿದೀವಿ, ಇಲ್ಲಾಂದ್ರೆ ಟೀಮೇ ಬರ್ತಾ ಇದ್ವಿ. ಮತ್ತೆ DCR ಪೊಲೀಸ್ ಠಾಣೆ ಆಯ್ತು, ಅದಕ್ಕೆ ಆ ಸಿಬ್ಬಂದಿ ಕೊರತೆ ಇದೆ, ಮತ್ತೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅಲ್ಲಿ ಸರಿಯಾದ ವೆಹಿಕಲ್ ಕೊಟ್ಟಿಲ್ಲ, ಹಳೆಯ ವೆಹಿಕಲ್ ಕೊಟ್ಟಿದ್ದಾರೆ ಅವರಿಗೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ತಂದು. ಅವ್ರಿಗೆ ಕಷ್ಟ ಆಗುತ್ತೆ, ಈ ಗುಡ್ಡಗಾಡು ಪ್ರದೇಶಗಳೆಲ್ಲ ತಿರುಗಾಡಬೇಕಂದ್ರೆ ಪೊಲೀಸರಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದು ಕೂಡ ನಮ್ಮ ಹಕ್ಕೊತ್ತಾಯಗಳಲ್ಲಿ ಒಂದಾಗಿದೆ. ಕಳಸ ಹಾಸ್ಟೆಲ್ಸ್ ಎಲ್ಲ ನಿಮಗೆ ನಾನು 1 ಇಯರ್ ಆಯಿತು. ಅಲ್ಲ, ನಾನೇ ವಿಸಿಟ್ ಮಾಡಿದ್ದೀನಿ ಆಕ್ಚುಲಿ. ತುಂಬಾ ಒಳ್ಳೆದಾಯ್ತು. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಏನಾದರೂ ತೊಂದರೆ ಇದ್ರೆ ಇವರು ಲೋಕಲ್ ಎಸ್ಪೆಷಲಿ ಹಾಸ್ಟೆಲ್ಸ್ ಅಥವಾ ಸ್ಕೂಲ್ಸ್ ಅಲ್ಲಿ ಇಲ್ಲಿ ಅಂದ್ರೆ ಮೇಡಮ್ ನಮ್ಮ ಟ್ರೈಬಲ್ಸ್ ಅಲ್ಲಿ ಒಂದು 36 ರೈತರು ಇದ್ದಾರೆ. ಅವ್ರಿಗೆ ಆದಷ್ಟು ಅವರ ಇರ್ತಕ್ಕಂಥ ಸ್ಥಳಗಳಲ್ಲಿ ಅಂದ್ರೆ ಅದೇ ಗ್ರಾಮಗಳಲ್ಲಿ ಸರ್ಕಾರಿ ಜಾಗನ ಗುರುತಿಸಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ನಮ್ಮ ಕಳಸ ಭಾಗದಲ್ಲಿ. ಇಲ್ಲ ಸರ್ಕಾರಿ ಜಾಗ ಅಲ್ಲಿ ಇಲ್ಲ ಅಂದಾಗ ಅದನ್ನ ಕೊಂಡ್ಕೊಂಡಾದ್ರೂ ಕೊಡ್ಲಿಕ್ಕೆ ITDPಗೆ ನೀವು ಮನವಿ ಕೊಡ್ಬೇಕಂತ ನಾವು ಕೇಳ್ತೀವಿ. ಈಗ ಆಲ್ರೆಡಿ ನಾವು ಈ ಬಗ್ಗೆ ಮನವಿಯನ್ನು ಕೊಟ್ಟಿದ್ದೀವಿ, ಎಲ್ಲ ಸಂಘಟನೆ ಸೇರಿ ಅದನ್ನು ಮಾಡಿದ್ದೀವಿ. ಬಟ್ ಇಲ್ಲಿ ಸಮಸ್ಯೆ ಇರೋದು ಮೇಡಮ್, ನಾವೀಗ ಓವರಲ್ ಆಗಿ ಮಾತಾಡೋದಾದ್ರೆ ಭೂಮಿ ಪ್ರಶ್ನೆ, ನಾವೀಗ ಮೊನ್ನೆ ಚರ್ಚೆ ಮಾಡಿದಾಗೆ ಭೂಮಿ ಪ್ರಶ್ನೆ ಇದೆ. ಭೂಮಿ ಪ್ರಶ್ನೆ ಹೇಳಿದಾಗೆ ITDPಯಲ್ಲಿ ಒಂದು ಪ್ರಾವಿಷನ್ ಇದೆ. ಬಟ್ ನಾವು ಬಟ್ ಅದನ್ನು ಪರ್ಚೇಸ್ ಮಾಡುವಂಥ ಯೋಜನೆಗಳನ್ನು ನಾವು ಮಾಡ್ಬೋದು ಅಂತೇಳಿ ಅದಲ್ಲದೆ ನಾವೀಗ ನಿವೇಶನ ರೈತರ ಪಟ್ಟಿಯನ್ನು ಕೂಡ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ. ಅದು ITDPಯಲ್ಲೂ ಇದೆ, ನಮ್ಮ ರಾಜ್ಯ ಸಮಿತಿ ಇದೆ. ನಾವು ಅದನ್ನು ಕೂಡ ಸುಮಾರು ಒಂದು 800-1,000 ಜನ ಸೇರಿಸಿ ನಾವು ನಿರ್ಣಯ ತಗೊಂಡು ಅದನ್ನು ಮಾಡಿರುವಂಥದ್ದು. ಹಾಗಾಗಿ ಭೂಮಿಯ ಹಕ್ಕು ಒತ್ತಾಯ ಏನಿದೆ ಇಲ್ಲಿ ತುಂಬ ಸಮಸ್ಯೆ ಇದೆ, ಅದನ್ನು ತಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಅದನ್ನು ಮಾಡ್ಬೋದು. ನೋಡೋಣ, ಎಷ್ಟಾಗುತ್ತಷ್ಟು ಮಾಡೋಣ. ಇದಾಗಿದ್ದು ಮತ್ತೆ ಸರ್ಕಾರದ ಹಂತದಿಂದಲೇ ರಿವೆರಿಫಿಕೇಶನ್ ಆಫ್ ರಿಜೆಕ್ಟೆಡ್ ರೀಸನ್ಸ್ ಅಂತ ಬಂದವರು. ಫಾರ್ಮ್ 57 ಅವರಿಗೆ ಸಾಗುವಳಿ ಚೀಟಿಯಲ್ಲಿ ಯಾವುದೇ ಸಾಗುವಳಿ ಚೀಟಿ ಕೊಡ್ತಾ ಇಲ್ಲ, ಮತ್ತೆ ಸಕ್ರಮೀಕರಣ ಸಮಿತಿಯಲ್ಲಿ ಯಾವುದೇ ಡಿಸೈಡ್ ಮಾಡ್ತಾ ಇಲ್ಲ. ಫಾರ್ಮ್ 57 ಏನ್ ಮಾಡ್ತಿದ್ರೆ ಫಾರ್ಮ್ 9 ಹಾಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಎಷ್ಟು ಬಡವರು ಹಾಕೊಂಡಿದ್ದಾರೆ ಫಾರ್ಮ್ 9 ಅಲ್ಲಿ? 15ಕ್ಕೆ ಲಾಸ್ಟ್ ಆಯ್ತು ಡೇಟ್ ಮೊನ್ನೆ. ಅದು ಎಷ್ಟು ಸಮರ್ಪಕವಾಗಿ ಮಾಹಿತಿ ತಲುಪ್ತು ಜನಗಳಿಗೆ? 15ನೇ ತಾರೀಕುವರೆಗೂ ಟೈಮ್ ಇದೆ, ನೀವು ಅರ್ಜಿ ಹಾಕೊಳ್ಳಿ, ಬಡವರು ಯಾರಿದ್ದೀರಾ, ನಿಮ್ಮ ಭೂಮಿಗಳು ಸಾಗುವಳಿ ಮಾಡ್ತಾ ಒಂದು ಮಾಹಿತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿಗ್ಬೇಕಿತ್ತು ಜನಗಳಿಗೆ. ಯಾಕಂದ್ರೆ ಫಾರ್ಮ್ 9 ಅಲ್ಲಿ ಇರೋರು ಹಾಕೊಂಡಿದ್ದಾರೆ, ಯಾರು ಪ್ಲಾಂಟರ್ಸ್ಗಳಿದ್ದಾರೆ, 100 ಎಕರೆ ಒತ್ತುವರಿ ಮಾಡ್ಕೊಂಡಿರೋರು ಇದ್ದಾರೆ, ಅವ್ರು ಹಾಕೊಂಡಿದ್ದಾರೆ ಲೀಸ್ಗೆ. 30 ವರ್ಷ ಲೀಸಿಗೆ ಕೊಡೋದು ಏನಿದೆ ಫಾರ್ಮ್ 9 ಅಲ್ಲಿ ಅದನ್ನ ಹಾಕೊಂಡಿದ್ದಾರೆ. ಬಟ್ ಬಡವ್ರು ಯಾರು ಹಾಕೊಂಡಿದ್ದಾರೆ? ಅದು ಅವಕಾಶ ಅಲ್ಲಾದ್ರೂ ಕೊಡ್ಬೋದಿತ್ತು. 57 ಅವರಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂದಾಗ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ವಿ ನಾವು, ನಿಯೋಗ ಹೋಗಿ ಇದೆರಡು ಕರ್ನಾಟಕ ಮತ್ತೆ ಸಂಯುಕ್ತ ಹೋರಾಟ ವೇದಿಕೆ 118 ಸಂಘಟನೆಗಳ ಒಕ್ಕೂಟದಿಂದ ಹೋಗಿ ನಾವು ಭೇಟಿ ಮಾಡಿದಾಗ ಅವ್ರು ಹೇಳಿದ್ದೇನಂತಂದ್ರೆ ಫಾರ್ಮ್ 9 ಬಿಟ್ಟಿದೀವಲ್ಲ, ಫಾರ್ಮ್ 57 ಕೊಡ್ಲಿಕ್ಕಾಗಲ್ಲ, ಫಾರ್ಮ್ 9 ಬಿಟ್ಟಿದೀವಿ ಅಂತ. ಫಾರ್ಮ್ 9 ಬಿಟ್ಟಿದ್ದಾರೆ ಓಕೆ, ಬಟ್ ಎಷ್ಟೋ ರೀತಿಯಲ್ಲಿ ಜನಗಳಿಗೆ ಅದು ತಲುಪಿದೆ ಮಾಹಿತಿ ಅನ್ನೋದು ಮರೀಚಿಕೆ ಆಗಿದೆ. ಬಡವರಿಗೆ ಭೂಮಿ ಅಂತಕ್ಕಂಥದ್ದೇ ಮರೀಚಿಕೆ ಆಗಿದೆ ಇವತ್ತಿನ ದಿನದಲ್ಲಿ. ಮನುಷ್ಯ ಜೀವನ ಮಾಡ್ಲಿಕ್ಕೆ, ಸ್ವಾಭಿಮಾನದಿಂದ ಜೀವನ ಮಾಡ್ಲಿಕ್ಕೆ ಭೂಮಿನೇ ಅತ್ಯವಶ್ಯಕ. ಇವತ್ತು ಭೂಮಿ ಇದ್ರೆ ಗಂಜಿ ಕುಟ್ಕೊಂಡಾದ್ರೂ ಅವ್ನು ಬದುಕ್ತಾನೆ, ಇಲ್ಲ ಅಂದ್ರೆ ಜೀತದಾಳಾಗಿ ದುಡಿಬೇಕಾಗುತ್ತೆ ಈ ಸ್ಟೇಟ್ಗಳಲ್ಲಿ. ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಸ್ವತಂತ್ರ ಜೀವನ ಮಾಡಲಿಕ್ಕೆ ಭೂಮಿ ಬೇಕಾಗಿದೆ. ಆ ಹೋರಾಟ ನಮ್ಮೆಲ್ಲರದ್ದು ಆಗಿದೆ. ನೋಡೋಣ, ನಮ್ಮಲ್ಲಿ ಎಷ್ಟಾಗುತ್ತೆ ಅಷ್ಟು ಹಕ್ಕುಪತ್ರ ಕೊಡ್ತೀವಿ. 53 ಏನಾದರೂ ಇದ್ದರೆ 1 to 5 ನಡೀತಾ ಇದೆ, ಅದು ಪ್ರಾಸೆಸ್ ನಡೀತಾ ಇದೆ. DC ಮ್ಯಾಮ್ ಹಂತದಲ್ಲೂ ಕೂಡ ಮಿಸ್ಸಿಂಗ್ ಕಮಿಟಿಗಳು ಮಿಸ್ಸಿಂಗ್ ರೆಕಾರ್ಡ್ಸ್ ಯಾವುದಿದೆ ಅದನ್ನು ಬಿಲ್ಡ್ ಮಾಡೋಕ್ಕೂ ಕೂಡ
ಸರ್ಕಾರದ ಹಂತದಿಂದನೂ ಒಂದು ಮೂವ್ಮೆಂಟ್ ಥರ ಜಂಟಿ ಸರ್ವೆ ಆಗಬೇಕಾಗಿದೆ. ಜಂಟಿ ಸರ್ವೆ ಇವೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೀಜರ್ ಆಗುತ್ತೆ, ಸಿಗುತ್ತೆ, ಬಟ್ ಸ್ವಲ್ಪ ಲಾಂಗ್ ಪ್ರೊಸೀಜರ್, ಬಟ್ ಮಾಡ್ತಾ ಇದ್ದಾರೆ. ಭೂ ಹಕ್ಕುದಾರರನ್ನು ಕೊಡ್ತಾ ಬಂದ್ವಿ ಜಂಟಿ ಸರ್ವೆ ಮಾಡಿ ಅಂತ. ಇವತ್ತಿನವರೆಗೂ ಜಂಟಿ ಸರ್ವೆ ಆಗಿಲ್ಲ. ಮೂಡಿಗೆರೆ ಭಾಗದಲ್ಲಾಗ್ಲಿ, ಕಳಸ ಭಾಗದಲ್ಲಾಗ್ಲಿ ಅರ್ಜಿವಾರು ಜಂಟಿ ಸರ್ವೆ ಇಂಡಿವಿಜುವಲ್ ಕೊಡ್ಸಿದೀವಿ, ಜನಗಳನ್ನ ಕರ್ಕೊಂಡು ಹೋಗಿ ಅರ್ಜಿವಾರು ನಡೀತಾ ಇದೆ. ಏನಕ್ಕಾದ್ರೂ ಯಾರೋ ಒಬ್ಬ ವ್ಯಕ್ತಿ ಅರ್ಜಿ ಹಾಕಿ ಜಂಟಿ ಸರ್ವೆ ಬೇಕು ಅಂದ್ರೆ ಅದನ್ನ ನಾವು ಬರಿತೀವಿ, ಅವ್ರು ಮಾಡ್ತಾರೆ. ಬಟ್ ನೀವು ಹೇಳ್ದಂಗೆ ಇಷ್ಟು ಜನರಿಗೆ ಇಲ್ಲ ಅಂತ ಅಂದಾಗ ಅಷ್ಟು ಜನರಿಗೆ ಎಲ್ಲರ ಪರವಾಗಿ ಜಂಟಿ ಸರ್ವೆ ಆಗಲಿ ಅಥವಾ ಇನ್ನೊಂದಾಗಲಿ ನಡೆದಿಲ್ಲ, ನಡೆಯುತ್ತೆ. ನಮ್ಮ CM ಅವ್ರಿಗೆ ನಿಮ್ಮ ಮುಖೇನ ಒಂದು ಕಳ್ಸೋಣ. ಯಾವುದೇ ನಿಮ್ಮಲ್ಲಿ ಯಾವುದೇ ನಿಮ್ಮ ರಿಕ್ವೆಸ್ಟ್ ಇದೆ ಅದನ್ನು ನಾವು ಸರ್ಕಾರಕ್ಕೆ ತಲುಪಿಸೋಕೆ ನಡೆಸ್ತೀವಿ. ಅದು ನಮ್ಮ ಕರ್ತವ್ಯ. ಇವರು ಅವರು ಅದು ಕಾಲೋನಿದು ಹೆಸರು ಮಾತ್ರ ಸೇರ್ಪಡಿಸಿ ಚೇಂಜ್ ಆಗಿದೆ. ಕೇಳಿದಾಗ ಅದು ಈಗ ನಾನು ಅವ್ರ ಹತ್ರ PDO ಹತ್ರ ಮಾತಾಡಿದೆ, ತಾಲೂಕು ಆಫೀಸಲ್ಲಿ ಏನಾದರೂ ಕೇಳಬೇಕು ಅಂತ. ಅದು 1000 ಮೀಟರ್ ಇವರು ಸರ್ ಹೊರನಾಡಲ್ಲಿ ಕವರ್ ಆಗುತ್ತಲ್ಲ ಆ ಕಡೆ ಬರ. ಲಿಂಗಪ್ಪ ಸರ್ಗೆ ಯಾರಾದರೂ ಫೋನ್ ಮಾಡ್ತೀರಾ? ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಕಳಸ ತಾಲೂಕು ಸಮಿತಿ ವತಿಯಿಂದ ಹಾಗೂ ರಾಜ್ಯ ಸಮಿತಿ ಸದಸ್ಯರಾದ ನಾನು ಎಲ್ಲರಿಗೂ ಕೂಡ ಭೀಮ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ಮತ್ತು ರಾಜ್ಯ ಸಮಿತಿ ಸಂಚಾಲಕರಾದ ಮಾವಳಿ ಶಂಕರನವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ತಾಲೂಕು ಕಚೇರಿಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿತ್ತು. ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಎಷ್ಟು ಅನಿವಾರ್ಯ ಕಾರಣದಿಂದ ಇಲ್ಲಿ ಮಳೆ ಅನ್ನೋ ಒಂದು ಕಾರಣ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಕಳಸ ತಾಲೂಕಿನಲ್ಲಿ ಮಳೆ ಅನ್ನೋ ಕಾರಣದಿಂದಾಗಿ ಜನ ಸ್ವಲ್ಪ ವಿರಳ ಆಗಿದೆ. ಪತ್ರ ನೀಡದೆ ವಿಳಂಬ ಆಗ್ತಾ ಇದೆ ಪ್ರತಿಯೊಂದು ತಾಲೂಕುಗಳಲ್ಲಿ. ವಿಶೇಷ ಕಳಸ ತಾಲೂಕಲ್ಲೂ ಕೂಡ ಎಷ್ಟೋ ಮನೆಗಳು ಕಟ್ಕೊಂಡಿದ್ದಾರೆ, ಸರ್ಕಾರಿ ಜಾಗಗಳಲ್ಲಿ ಕಟ್ಕೊಂಡಿದ್ದೀರಾ. ಅನೇಕ ವರ್ಷಗಳು 3-4 ತಲೆಮಾರುಗಳಾದರೂ ಕೂಡ ಇದುವರೆಗೂ ಕೂಡ ಹಕ್ಕುಪತ್ರಗಳಾಗಲಿ ಈ ಸ್ವತ್ತುಗಳಾಗಲಿ ಜನಗಳಿಗೆ ಸಿಗ್ತಾ ಇಲ್ಲ. ಆ ಒಂದು ವಿಚಾರ ಕಳಸ ಭಾಗದಲ್ಲಿದ್ದಂಥ ಎಲ್ಲ ಸಹೋದರ ಸಹೋದರಿಗೆ ನಾನು ಮಾತಾಡಿದಾಗ ಖಂಡಿತವಾಗಿ ನಾವು ಬರ್ತೀವಿ ಅಂತೇಳಿ ಬೆಂಬಲ ಸೂಚಿಸಿ ನೀವೆಲ್ಲರೂ ಬಂದಿದ್ದೀರಾ, ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನ ತಿಳಿಸ್ತೇನೆ. ಭೂಮಿ ಮತ್ತು ಗೋಮಾಳ ಜಾಗ ಉಳಿಸಿ ಭೂಮಿಹೀನರಿಗೆ 3 ಎಕರೆ ಜಮೀನುಗಳನ್ನ ನೀಡಿ ಎಂಬುದಾಗಿ ನಮ್ಮ ಹಕ್ಕೊತ್ತಾಯ ಆಗಿದೆ. ಈ ಹಕ್ಕೊತ್ತಾಯ ಇದೊಂದು ದಿನಕ್ಕೆ ಮಾತ್ರ ಸೀಮಿತ ಅಲ್ಲ. ನಾವು ಜಮೀನು ಪಡೆಯುವವರೆಗೂ ಕೂಡ ನಮ್ಗೆ ಏನಿರಬೇಕು, ಈ ಹಕ್ಕೊತ್ತಾಯ ಅನ್ನೋದಿರಬೇಕು. ನಾನು ಬರ್ತೇನೆ ಅಥವಾ ಇನ್ನೊಬ್ರು ಬರ್ತಾರೆ ಅಂತಲ್ಲ. ನಿಮಗೆ ಭೂಮಿ ಬೇಕಾ, ನೀವು ಸರ್ಕಾರಕ್ಕೆ ಪಟ್ಟಿ ಹಿಡಿದು ಕೇಳಬೇಕು. ಯಾಕಂದ್ರೆ ನಿಮಗೆ ಹಕ್ಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಹಕ್ಕನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಪ್ರತಿಯೊಬ್ಬ SC STಗೂ ಕೂಡ 3-4 ಎಕರೆ ಜಮೀನು ಹೊಂದ್ಕೊಳ್ಳಿಕ್ಕೆ ಹಕ್ಕಿದೆ. ಎಷ್ಟು ಜನರ ಹತ್ರ ಭೂಮಿ ಇದೆ? ಇಲ್ಲ. ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಖಾಸಗಿ ಶಿಕ್ಷಣದ ಕಡೆಗೆ ಒಲವು ನೀಡಿ ತಮ್ಮ ಸರ್ಕಾರಿ ಶಾಲೆಗಳಿಂದ ಬಿಡಿಸಿ ಖಾಸಗಿ ಶಾಲೆಗೆ ಸೇರಿಸ್ತಕ್ಕಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ದುಡ್ಡಿರೋರು ಓದಿಸ್ತಾರೆ ಸ್ವಾಮಿ, ಬಡವರು ಎಲ್ಲಿ ಹೋಗ್ಬೇಕು? ದುಡ್ಡಿರೋರು ಓದಿಸ್ತಾರೆ ಪ್ರೈವೇಟ್ ಶಾಲೆಗಳಿಗಾಗಿ. ಹಾಗಾದ್ರೆ ಬಡವರು ಏನು ಮಾಡಬೇಕು? 1 ಮಗು 2 ಮಗು ಇದೆ ಅಂದರೆ ಸರ್ಕಾರಿ ಶಾಲೆ ನಡೆಸೋಕ್ಕಾಗುತ್ತಾ? ಇಲ್ಲ. ಸರ್ಕಾರಿ ಶಾಲೆಗಳನ್ನ ಏನು ಮಾಡ್ತಾರೆ, ಆ ಟೈಮಲ್ಲಿ ಮುಚ್ಚುತ್ತಾ ಬರ್ತಾರೆ. ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಆಂದೋಲನ ನಮ್ಮ ಕಳಸ ತಾಲೂಕಿನಲ್ಲಿ ಆಗಬೇಕು ಎಂಬುದಾಗಿ ನಮ್ಮ ಹಕ್ಕೊತ್ತಾಯ ಆಗಿದೆ. 4ನೇದಾಗಿ ಖಾಸಗಿ ಶಾಲೆಯ ಫೀಸ್ ಜಾಸ್ತಿ ತಗೊಳ್ತಾರೆ. ಕೆಲವರು ಅದರಲ್ಲಿ RTE ಸೀಟ್ ಇದೆ, ಅದಿದೆ ಇದಿದೆ ಅಂತ ಹೇಳ್ಬಿಟ್ಟು ಫ್ರೀ ಸೀಟ್ಗಳನ್ನ 1 ಮತ್ತು 2ನೇ ತರಗತಿಗಳಿಗೆ ಕೊಟ್ಟು ನಂತರದಲ್ಲಿ ಅವರಲ್ಲಿ ಹೈಯೆಸ್ಟ್ ಫೀಸ್ಗಳನ್ನ ತಗೊಳ್ಳೋದು. ಅಥವಾ ನಾನು ಬೇರೆ ಶಾಲೆಗೆ ಮೊನ್ನೆ ಒಂದು ಪ್ರಕರಣದಲ್ಲಿ ನನಗೆ ಕರೆ ಮಾಡಿದರು ಕೊಪ್ಪಳ ಡಿಸ್ಟಿಕ್ಕಿಂದ. ಅವ್ರು ಹೇಳ್ತಾರೆ, ನಮ್ಮ ಮಗನಿಗೆ 1ನೇ ಕ್ಲಾಸ್ ಫ್ರೀ ಸೀಟ್ ಅಂತ ಸೇರಿಸ್ಕೊಂಡ್ರು ಮೇಡಮ್, 2ನೇ ಕ್ಲಾಸಿಂದ ನಾನು TC ಬೇರೆ ಕಡೆ ಸೇರಿಸಿಲ್ಲ, ಎಜುಕೇಷನ್ ಸರಿ ಇಲ್ಲ ಅಂತ ನನಗೆ TC ಕೊಡಿ ಅಂತಂದರೆ 25,000 ಡಿಮಾಂಡ್ ಮಾಡ್ತಿದ್ದಾರೆ ಅಂತ. ಎಲ್ಲಿಂದ ತರಬೇಕು ಬಡವರು? ಮೊನ್ನೆ 50, 53, 57ರಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಬಗರುಕುಂ ಸಮಿತಿಯಲ್ಲಿ. 85ನೇ ಇಸ್ವಿಯಿಂದನೂ 87ನೇ ಇಸ್ವಿಯಿಂದನೂ 93ರಲ್ಲಿ 97ರಲ್ಲಿ ಇತ್ತೀಚೆಗೆ 57ರಲ್ಲೂ ಕೂಡ ನಿಮಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಇತ್ತು. ಆಗಲೂ ಕೂಡ ಕೆಲವರು ಅರ್ಜಿ ಹಾಕಿದ್ದೀರಾ. ಇದುವರೆಗೂ ಕೂಡ ಬಗರುಕುಂ ಸಮಿತಿಯಲ್ಲಿ ನಿರ್ಣಯಗಳು ನಿಮಗೆ ಸಿಕ್ಕಿಲ್ಲ.
ಆ ಭೂಮಿ ನಿಮ್ಮದು ಅಥವಾ ನಿಮ್ದಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾಗಿ ಸಮರ್ಪಕವಾದ ಉತ್ತರ ಇದುವರೆಗೂ ಬಂದಿಲ್ಲ. ಅದ್ರ ವಿರುದ್ಧನೂ ಕೂಡ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಆದರೆ ಸಾಂಕೇತಿಕವಾಗಿ ಆಗಿರೋ ಕಾರಣ ಮನವಿ ಅಂತ ಹೇಳ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ ಇವತ್ತು ತಹಶೀಲ್ದಾರ್. ನಿಮಗೆ ನೆನಪಿರ್ಬೋದು 2019 ನಿಮ್ಗೆ ಅಪ್ಲಿಕೇಶನ್ ಬಿಟ್ಟರು. 2019 2022 ಇತ್ತಲ್ವ ಸರ್? 2022 ಮೇ ತಿಂಗಳವರೆಗೂ ಇತ್ತು ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಅದರಲ್ಲಿ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಲ್ಲ ಅದು ನಿಮಗೆ ಗೊತ್ತಿದೆ. ಬಟ್ ಅದನ್ನ ನೋಡುವಾಗ ನಾವು ಆಲ್ ಓವರ್ ನಮ್ಮ ಕರ್ನಾಟಕದಲ್ಲಿ ನೋಡುವಾಗ ಫಾರಂ 50ಯಲ್ಲಿ 11,85,996 ಅರ್ಜಿದಾರರು ಹಾಕಿದ್ರು ಅರ್ಜಿಗಳನ್ನ. ಫಾರಂ 50ರಲ್ಲಿ ಅನುಮತಿ ಸಿಕ್ಕಿದ್ದು ಮಾತ್ರ 3,71,436 ಜನಕ್ಕೆ ಮಾತ್ರ. ಅದರಲ್ಲಿ ರಿಜೆಕ್ಟ್ ಆಗಿರ್ತಕ್ಕಂಥದ್ದು 8,09,165 ಜನರ ಅರ್ಜಿಗಳು ರಿಜೆಕ್ಟ್ ಆಗಿದೆ. ಬಾಕಿ 5,395 ಮಾಡಿ ಕಂದಾಯ ಭೂಮಿ ಗೋಮಾಳ ಜಾಗ ಉಳಿಸಿ ಭೂಮಿಹೀನರಿಗೆ ತಲಾ 3 ಎಕರೆ ನೀಡಿ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಶಿಕ್ಷಣ ಕೊಟ್ಟು ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂಬುದಾಗಿ ನಮ್ಮ ಒಂದು ಹಕ್ಕೊತ್ತಾಯದಾಗಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್ಕಾರದಲ್ಲಿ. ನಮೂನೆ 50, 53, 57 ಅರ್ಜಿದಾರರ ಬೇಡಿಕೆಗಳನ್ನು ಪರಿಶೀಲನೆ ಮಾಡಿ ಈಡೇರಿಸಿ ಅದೇ ರೀತಿಯಾಗಿ ಫಾರ್ಮ್ 57ರಲ್ಲಿ ಅರ್ಜಿಗಳನ್ನ ಏನು ಹಾಕಿದ್ರು ಅವರಿಗೆ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರವಾಗಿ ನಮ್ಮ ನಿಯೋಗ ಹೋದಾಗ ಎದ್ದೇಳು ಕರ್ನಾಟಕ ಸಂಯುಕ್ತ ಹೋರಾಟ ವೇದಿಕೆ ಮತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಾಗೂ 118 ಸಂಘಟನೆಗಳ ಒಕ್ಕೂಟದೊಂದಿಗೆ ನಾವು ಅವರನ್ನು ಭೇಟಿ ಮಾಡಿದಾಗ ಅವರು ತಿಳಿಸಿದಂಥ ವಿಚಾರ ಫಾರ್ಮ್ 9 ನಾವು ಬಿಟ್ಟಿದ್ದೇವೆ ಎಂಬುದಾಗಿ. ಫಾರ್ಮ್ 57 ಕೊಡ್ಲಿಕ್ಕೆ ಆಗೋದಿಲ್ಲ, ಫಾರ್ಮ್ 9 ಬಿಟ್ಟಿದ್ದೇವೆ. ಅವರು ಲೀಸ್ಗೆ 30 ಇಯರ್ಸ್ ಲೀಸ್ಗೆ ಭೂಮಿಯನ್ನು ಪಡ್ಕೊಳ್ಬೋದು ಅಂತ. ಆದರೆ ಅದು ಎಷ್ಟು ಪ್ರಮಾಣದಲ್ಲಿ ಜನರಿಗೆ ತಲುಪಿದೆ ಎಂಬುದಾಗಿ ಇಲ್ಲ. ಅನೇಕ ಬಡವರು ಇವತ್ತಿಗೂ ಕೂಡ ಫಾರ್ಮ್ 9 ಬಗ್ಗೆ ಗೊತ್ತಿಲ್ಲ, ಅವರಿಗೆ ಅರ್ಜಿನೂ ಹಾಕಲಿಲ್ಲ. ಬಟ್ 15ಕ್ಕೆ ಡೆಡ್ಲೈನ್ ಮುಗ್ದೋಯ್ತು ಅದ್ರಲ್ಲಿ ಅರ್ಜಿ ಹಾಕೋದಕ್ಕೆ. ನಂತರದಲ್ಲಿ ಉಳಿದಂಥದ್ದನ್ನು ನೀವು ಉಳಿದಂಥವರಿಗೆ ಕೊಡಿ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಭೂಗಳರಿದ್ದಾರೆ ಎಂಬುದಾಗಿ ಗೊತ್ತಿದೆ, ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ, ಸರ್ಕಾರದ ಗಮನಕ್ಕೂ ಕೂಡ ಬಂದಿದೆ. ಆ ಭೂಗಳರಿಗೆ ಕಠಿಣ ಕ್ರಮವನ್ನು ಮಾಡಿ ಭೂ ಒತ್ತುವರಿ ಮಾಡಿರುವವರನ್ನು ಬಿಡಿಸಿ ಭೂ ವಂಚಿತ ಕುಟುಂಬಗಳಿಗೆ ಭೂಮಿಯನ್ನು ಕೊಡಿ ಎಂಬುದಾಗಿ ನಮ್ಮ ಒಂದು ಹೋರಾಟದ ಒಂದು ಭಾಗ. ಅಟ್ರಾಸಿಟಿ ಕಾಯ್ದೆ ಕಠಿಣ ಮಾಡಿ ಆ ಕಾಯ್ದೆಯನ್ನು ಎಲ್ಲೂ ಕೂಡ ಸಡಿಲ ಆಗಬಾರ್ದು. ಅದ್ರ ಬಗ್ಗೆ ಸಮರ್ಪಕವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಾಗೃತಿ ಮೂಡಿಸಬೇಕು ಸಂಬಂಧಪಟ್ಟ ಇಲಾಖೆಗಳು ಎಂಬುದಾಗಿ. ದೌರ್ಜನ್ಯ ಆಗದಂತೆ ಕ್ರಮ ವಹಿಸಿ ಎಂಬುದಾಗಿ ನಮ್ಮ ಒಂದು ಬೇಡಿಕೆ ಇದೆ. ಅರಣ್ಯ ಅಧಿಕಾರಿಗಳು ಅಕ್ರಮವಾಗಿ ನೀಲಗಿರಿ ಮರ, ಅಕೇಶಿಯಾ ಮರ ಬೆಳೆದಿರುವುದು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿರುತ್ತೆ. ಇನ್ನು ಸಮರ್ಪಕವಾದ ರೀತಿಯಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಇದರಲ್ಲಿ ಪರಿಶೀಲನೆ ಮಾಡಿ ಅವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳಿ ಎಂಬುದಾಗಿ ಕೇಳ್ತಾ ಇದ್ದೇವೆ. ಪ್ರಾಣಿಗಳಿಗೆ ಉಪಯೋಗ ಆಗುವಂತೆ ಮರ ಬೆಳೆಸಿ ಪ್ರಾಣಿಗಳಿಗೆ ಕಾಡಿನಲ್ಲೇ ಆಹಾರ ಸಿಗುವಂತೆ ಈ ಕೂಡಲೇ ಆದೇಶ ಮಾಡಿ ಎಂಬುದಾಗಿ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ತೇವೆ. ಪ್ರತಿ ಪಂಚಾಯಿತಿಗಳಿಗೆ 5 ಎಕರೆ ನಿವೇಶನಕ್ಕಾಗಿ ಭೂಮಿಯನ್ನು ಮಂಜೂರು ಮಾಡಿ ಸ್ಮಶಾನ ಇಲ್ಲದ ಗ್ರಾಮಗಳಿಗೆ ಹಾಗೂ ಕಳಸ ತಾಲೂಕಿನ ಕಂಚಿನಕೆರೆ ಗ್ರಾಮದ 641 ಸರ್ವೆ ನಂಬರ್ನಲ್ಲಿ ಸುಮಾರು 60 ದಲಿತ ಕುಟುಂಬಗಳು ವಾಸವಾಗಿದ್ದು ಇದುವರೆಗೂ ಕೂಡ ಅವರಿಗೆ ಸ್ಮಶಾನ ಭೂಮಿ ಅಂತಕ್ಕಂಥದ್ದು ಇಲ್ಲ. ಸ್ಮಶಾನ ಭೂಮಿಯನ್ನು ಹೊಂದಿಕೊಳ್ಳುವಂಥದ್ದು ಕೂಡ ಸಾಂವಿಧಾನಿಕ ನಮ್ಮ ಹಕ್ಕಾಗಿದೆ. ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ, ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ. ಪ್ರತಿ ಪಂಚಾಯಿತಿಗಳಿಗೆ 5 ಎಕರೆ ನಿವೇಶನಕ್ಕಾಗಿ ಮಂಜೂರು ಮಾಡಿ ನ್ಯಾಯಬೆಲೆ ಅಂಗಡಿಯಲ್ಲಿ ಕಡಿಮೆ ಬೆಲೆಗೆ ದಿನಸಿ ಪದಾರ್ಥಗಳನ್ನು ಕೊಡಿ ಎಂಬುದಾಗಿ. ಪ್ರವಾಸೋದ್ಯಮ ತಾಣಗಳಿಗೆ ವಾಹನ ಟ್ಯಾಕ್ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 50% ಅವಕಾಶ ಕಲ್ಪಿಸಿ ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕೂಲಿ ಕಾರ್ಮಿಕ ಜನರಿಗೆ 60 ವರ್ಷದ ನಂತರ ತಿಂಗಳಿಗೆ 3,000 ಜೀವನ ಭತ್ಯೆಯನ್ನು ನೀಡಿ ಎಂಬುದಾಗಿ ನಮ್ಮ ಒಂದು ಹಕ್ಕು. ಸದಸ್ಯರಿಗೆ ಕೊಡುವ ಗೌರವಧನ ಸಮಾನವಾಗಿ ನೀಡಿ. ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ತಡೆ ಹಿಡಿದಿರುವ ಮೇಲ್ದರ್ಜೆ ಹುದ್ದೆಯನ್ನು ನೀಡಿ. ಕಳಸ ತಾಲೂಕಿನ ಶಿವನಗರದಲ್ಲಿ 1 ಮತ್ತು 2ನೇ ಸರ್ವೆ ನಂಬರ್ನಲ್ಲಿ ವಾಸವಾಗಿರುವ ಸುಮಾರು 17 ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ನೀಡಿ ಶಂಕರಗುಡಿಗೆ ರಸ್ತೆಯ ಬಗ್ಗೆ ಗಮನ ಹರಿಸಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಜಮೀನಿಗೆ ಹೋಗುವ ದಾರಿ
ದಾರಿಯಲ್ಲಿ ಅಡ್ಡಗಟ್ಟುವವರ ವಿರುದ್ಧ, ದಾರಿ ಕೊಡದೇ ಇರುವವರ ವಿರುದ್ಧ ಯಾವುದೇ ಕ್ರಮ ಮಾನ್ಯ ತಹಶೀಲ್ದಾರ್ ಅವರು ತೆಗೆದುಕೊಳ್ಳುವುದಿರುವುದು ಎಂಬುದಾಗಿ ಕೋಣೆಬೈಲು ರಸ್ತೆ ವಿಚಾರದಲ್ಲಿ ಈ ಒಂದು ಗಮನಕ್ಕೆ ಬಂದ ವಿಚಾರ ಆಗಿದೆ ಮೇಡಮ್. ಕಳಸ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನಕ್ಕೆ ಜಾಗ ಮಂಜೂರು ಮಾಡುವಂತೆ ಕೋರಿ ಅದಕ್ಕೆ ಜಾಗ ಕಾಯ್ದಿರಿಸಿ ಎಂಬುದಾಗಿ ನಮ್ಮ ಒಂದು ಕಳಕಳಿಯ ಪ್ರಾರ್ಥನೆ ಆಗಿದೆ. ಕಳಸ ತಾಲೂಕಿನ ಸರ್ಕಾರಿ ಇಲಾಖೆಗಳ ಕಚೇರಿಗಳನ್ನು ಉನ್ನತೀಕರಣಗೊಳಿಸುವ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ. ನಮೂನೆ 50, 53, 57ರಲ್ಲಿ ಸಾಗುವಳಿ ಚೀಟಿಗಾಗಿ ಅರ್ಜಿ ಸಲ್ಲಿಸುವವರಿಗೆ ಈ ಕೂಡಲೇ ಮೀಟಿಂಗ್ ಕರೆದು ಭೂಮಿಗಳನ್ನು ಮಂಜೂರು ಮಾಡಿ, ಯಾರ್ಯಾರ್ದು ಅರ್ಜಿಗಳು ತಿರಸ್ಕೃತ ಆಗಿದೆಯೋ ಆ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡುವುದರ ಮುಖಾಂತರವಾಗಿ ಅರ್ಹ ಬಡವರಿಗೆ, ಅರ್ಹ ಸಾಗುವಳಿದಾರರಿಗೆ ಭೂಮಿಗಳನ್ನು ಮಂಜೂರು ಮಾಡಿ ಎಂಬುದಾಗಿ ನಾವು ಎಲ್ಲರೂ ಒತ್ತರಲಾಗಿ ನಮ್ಮ ಹಕ್ಕೊತ್ತಾಯವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಇದು ನಮ್ಮ ಮೊದಲ ಹಂತದ ಸಾಂಕೇತಿಕ ಹೋರಾಟ ಆಗಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತದೆ ಎಂಬುದಾಗಿ ನಾವು ಅಬ್ಸರ್ವ್ ಮಾಡಿದ ನಂತರದಲ್ಲಿ ಬೃಹತ್ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಇದನ್ನು ಸರ್ಕಾರ ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದರೆ, ಸರ್ಕಾರ ಒಂದು ವೇಳೆ ನಮ್ಮ ಹಕ್ಕೊತ್ತಾಯಗಳಿಗೆ ಬೆಂಬಲ ನೀಡದೇ ಇದ್ದ ಪಕ್ಷದಲ್ಲಿ, ನಮ್ಮ ಹಕ್ಕೊತ್ತಾಯವನ್ನು ಕೇಳದೇ ಇದ್ದ ಪಕ್ಷದಲ್ಲಿ ನಾವು ಸರ್ಕಾರದ ವಿರುದ್ಧವಾಗಿ ರಾಜ್ಯ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂಬುದಾಗಿ ರಾಜ್ಯ ಸಮಿತಿಯ ಪರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್. ಬನ್ನಿ. ಈ ಕಡೆ ನೀವು ಈ ಕಡೆ. ಆತ್ಮೀಯ ಎಲ್ಲ ನಾಗರಿಕ ಬಂಧುಗಳಿಗೂ ಜೈ ಭೀಮ್. ನನ್ನ ಹೆಸರು ಆಶಾ ಸಂತೋಷ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ದಲಿತ ಮಹಿಳಾ ಒಕ್ಕೂಟದ ರಾಜ್ಯ ಸಮಿತಿ ಸದಸ್ಯೆ. ಆತ್ಮೀಯ ಬಂಧುಗಳೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ಆದೇಶದ ಮೇರೆಗೆ ಇಂದು ನಾವು ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕಚೇರಿಗಳ ಮುಂದೆ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡಿದ್ದು, ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಮಳೆ ಕಾರಣದಿಂದಾಗಿ ಇಂದು ನಾವು ಒಂದು ಸಾಂಕೇತಿಕವಾಗಿ ತಹಶೀಲ್ದಾರ್ ಅವರಿಗೆ ಮನವಿ ಕೊಡುವುದರ ಮುಖಾಂತರ ನಮ್ಮ ಹಕ್ಕೊತ್ತಾಯಗಳನ್ನು ಮಾನ್ಯ ಸಿದ್ದರಾಮಯ್ಯನವರಿಗೆ ಕಳಿಸುವಂತೆ ನಾವು ತಹಶೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಂಡಿರುತ್ತೇವೆ. ಅದರಲ್ಲಿ ಕೆಲವು ಪ್ರಮುಖ ನಮ್ಮ ಕಳಸ ತಾಲೂಕಿಗೆ ಸಂಬಂಧಪಟ್ಟಂತೆ ಪ್ರಮುಖ ಹಕ್ಕೊತ್ತಾಯಗಳನ್ನು ನಾನು ನಿಮ್ಮಲ್ಲಿ ತಿಳಿಸುವುದೇನೆಂದರೆ, ಕಳಸ ಪಂಚಾಯಿತಿ ಮಾವಿನಕೆರೆ ಗ್ರಾಮದ ಕಂಚಿನಕೆರೆಯಲ್ಲಿ 60 ಬಡ ಕುಟುಂಬಗಳು, ವಿಶೇಷವಾಗಿ ದಲಿತ ಕುಟುಂಬಗಳು ವಾಸ ಇದ್ದು, ಅವರೆಲ್ಲರಿಗೂ ಕೂಡ ಸ್ಮಶಾನ ಇಲ್ಲದೆ, ಸ್ಮಶಾನ ಭೂಮಿ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಆಗಿದೆ. ಆದಷ್ಟು ಬೇಗ ಈ ಒಂದು ವಿಚಾರದಲ್ಲಿ, ಈ ಒಂದು ಸರ್ವೆ ನಂಬರ್ನಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಗಮನ ಹರಿಸಿ ಅವರಿಗೆ 3 ಎಕರೆ ಜಮೀನನ್ನ ಮಂಜೂರು ಮಾಡಿಕೊಡಬೇಕೆಂದು, ಸ್ಮಶಾನ ಭೂಮಿನ ಮಂಜೂರು ಮಾಡಿಕೊಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಳಸ ತಾಲೂಕಿನಲ್ಲಿ ಶಿವನಗರ 1 ಮತ್ತು 2ನೇ ಸರ್ವೆ ನಂಬರ್ನಲ್ಲಿ ವಾಸವಾಗಿರ್ತಕ್ಕಂಥ 17 ಕುಟುಂಬಗಳಿಗೆ ಇದುವರೆಗೂ ಕೂಡ 3ರಿಂದ 4 ತಲೆಮಾರಿನಿಂದ ವಾಸವಾಗಿದ್ರು, ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಅವರಿಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ ಎಂಬುದಾಗಿ ಇಲ್ಲಿನ ಜನರ ಒಂದು ನೋವಾಗಿರುತ್ತದೆ. ಆದಷ್ಟು ಬೇಗ ಸರ್ಕಾರ ಈ ಒಂದು ವಿಚಾರದಲ್ಲಿ ಗಮನ ಹರಿಸಿ ಆ ಒಂದು ಭೂ ವ್ಯಾಜ್ಯವನ್ನು ಬಗೆಹರಿಸಿ ಅವರಿಗೆ ಹಕ್ಕುಪತ್ರಗಳನ್ನು ವಿತರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇವೆ. ಇನ್ನು ವಿಶೇಷವಾಗಿ ಶಂಕರಕುಡಿಗೆ ರಸ್ತೆ ಆಗಿರ್ಬೋದು, ಅಥವಾ ಇಲ್ಲಿ ಸ್ಥಳೀಯ ರಸ್ತೆಗಳಾಗಿರ್ಬೋದು, ಇಲ್ಲಿ ತಾಲೂಕು ಕಚೇರಿ ಆವರಣ ಆಗಿರ್ಬೋದು, ನಾಡ ಕಚೇರಿ ಆವರಣ ಆಗಿರ್ಬೋದು, ಎಲ್ಲವನ್ನೂ ಕೂಡ ಒಂದು ಅಭಿವೃದ್ಧಿಯ ಪಥದಲ್ಲಿ ಕಳಸ ಪಟ್ಟಣದಲ್ಲಿ ಒಂದು ಅಭಿವೃದ್ಧಿ ಆಗ್ಬೇಕು. ಯಾಕಂದ್ರೆ ಕಳಸ ತಾಲೂಕಾಗಿ ಅನೇಕ ವರ್ಷಗಳಾದ್ರೂ ಕೂಡ ಇದುವರೆಗೂ ಅಭಿವೃದ್ಧಿ ಅಂತಕ್ಕಂಥದ್ದು ಇಲ್ಲಿ ಮರೀಚಿಕೆ ಆಗಿದೆ. ಆದಷ್ಟು ಬೇಗ ಎಲ್ಲಾ ಸಂಘಟನೆಯವರು ಒಟ್ಟುಗೂಡಿ ಮುಂದಿನ ದಿನಗಳಲ್ಲಿ ಈ ಒಂದು ಅಭಿವೃದ್ಧಿಗಾಗಿ ಸರ್ಕಾರದ ಗಮನ ಹರಿಸುವಲ್ಲಿ ನಾವು ಪಣ ತೊಟ್ಟು ಹೋರಾಟ ಮಾಡುತ್ತೇವೆ ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.